ಕಾನ್ಸ್ಟೇಬಲ್ ಯಾರಿದ್ದಾರೆ ಗೊತ್ತಾ? ಅವರೇನಾ? ಬರ್ತಾರಾ ಬೀಟಿಗೆಲ್ಲ? ನಿಮ್ದೇನಾದ್ರೂ ಸಮಸ್ಯೆಗಳಿದ್ಯಾ? ಏನು ಸಮಸ್ಯೆಗಳಿಲ್ಲ. ಏನಾದಿದ್ರೆ ಈಗ ನಾವು ನಿಮಗೆ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ಸು ಪ್ರತಿಯೊಂದು ಕೊಟ್ಟು ಹೋಗಿರ್ತೀವಿ. CCTV ಇದೆಯಾ ನಿಮ್ಮ ಮನೆಗೆ? ದಯವಿಟ್ಟು ಹಾಕ್ಸ್ಕೊಳ್ಳಿ. ಇಷ್ಟು ದೊಡ್ಡ ಮನೆ ಇದೆ. CCTV ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮೊಂದು ವಾಚ್ಮನ್ ಇದ್ದಂಗೆ. ಒಂದು 10,000 ಒಳಗೆ ನಿಮಗೆ ಒಳ್ಳೆ CCTV ಸಿಗುತ್ತೆ. ಸೊ ಹಾಗಾಗಿ CCTV ಹಾಕೊಳ್ಳಿ. ಇದು ನಾವು ಮನೆಗೆ ಪೊಲೀಸ್ ಅಂದರೆ ಏನು, ಏನೇನು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಇದೆ. ಇದು ಓದ್ಕೊಳ್ಳಿ. ನಿಮ್ಗೆ ಎನಿ ಟೈಮ್ ಪೊಲೀಸ್ ಹೆಲ್ಪ್ ಬೇಕಾ? ಇವಾಗ ಏನಾದರೂ ಸಮಸ್ಯೆ ಇದ್ದರೆ ಹೇಳಿದ್ರೆ ನಾವು ಬರ್ಕೊಂಡು ಹೋಗಿ ಅಟೆಂಡ್ ಮಾಡಿಸ್ತೀನಿ. ನಿಮ್ಗೆ ಹೆಲ್ಪು ಯಾವಾಗ ಬೇಕಿದ್ರೆ ಕಾಲ್ ಮಾಡ್ಬೋದು. 112 ಇನ್ಸ್ಪೆಕ್ಟರ್ ನಂಬರ್, ನಮ್ಮ ನಂಬರ್ ಎಲ್ಲರಿಗೂ ಇದೆ. ಅದಲ್ಲದೆ ನಿಮ್ಮ ಮನೆ ಮುಂದೆ ಕೂಡ ಒಂದು ಅಂಟಿಸ್ತಾರೆ. ಅದು ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಪ್ರತಿಯೊಂದು ಕೂಡ ಇರುತ್ತೆ. ಅದರಿಂದ ಕೂಡ ಬನ್ನಿ ಸರ್. ಮಂಜುನಾಥ್ ಸರ್ ಬರ್ರಿ ಸರ್. ಮೇಡಮ್ ಸ್ಟಿಕರ್ ಹಚ್ಚಿಬಿಡಿ. ದೂರ ಐತೆ. ಪೊಲೀಸ್ ಸ್ಟೇಷನ್ ಮೇಲೆ ರೀಚ್ ಆಗ ಗೊತ್ತಾಗುತ್ತೆ ಮೇಡಮ್. ಇಲ್ಲ ನಾವು ಮನೆಗೆ ಪೊಲೀಸ್ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಅದು ಸಹಾಯ ಬೇಕಾ ನಿಮಗೆ? ನೀವು ಸ್ವಲ್ಪ ಪೂರ್ತಿ ಏನಾದರೂ ತೊಂದರೆ ಇದೆಯಾ? ಸೊ ಇಲ್ಲಿ ನಾವು ಪ್ರತಿಯೊಂದು ಈ ಕಾರ್ಯಕ್ರಮದ ಮೂಲಕ ಏನು ಮಾಡ್ತಾ ಇದ್ದೀವಿ ಅಂತ ಕೊಟ್ಟಿದ್ದೀವಿ. ಮತ್ತೆ ನಮ್ಮದು ಎಮರ್ಜೆನ್ಸಿ ನಂಬರು ಪ್ರತಿಯೊಂದು ಎಲ್ಲ ಕೊಡ್ತಾ ಇದ್ದೀವಿ. ಎನಿ ಟೈಮ್ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇಲ್ಲಿ ಬೀಟ್ ಸಿಬ್ಬಂದಿ ಬರ್ತಾ ಇದ್ದಾರಾ? ಯಾರಿದ್ದಾರೆ ಬೀಟ್ ಸಿಬ್ಬಂದಿ? ಚಂದ್ರಪ್ಪ ಅಂತ ಇದ್ದಾರೆ. ಓಕೆ. ಸೊ ಇದು ನಮ್ಮ ಮನೆಗೆ ಪೊಲೀಸಲ್ಲಿ ಏನು ಮಾಡ್ತೀವಿ ಅಂತ ಬನ್ನಿ. ಓಕೆ ಮೇಡಮ್. ಓಕೆ ಮೇಡಮ್. ಅಮ್ಮ ಇಲ್ಲಿ ನೋಡಿಮ್ಮ. ಅಮ್ಮ ಇಲ್ಲಿ ನೋಡಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ನೆರವಿಗೆ ನಾವು ಯಾವಾಗ ಕೂಡ ಇದ್ದೀವಿ. ದಯವಿಟ್ಟು ಎನಿ ಟೈಮ್ ನಮ್ಮ ಎಮರ್ಜೆನ್ಸಿ ನಂಬರ್ಸ್ ದಯವಿಟ್ಟು ಕಾಲ್ ಮಾಡಿ. ದಯವಿಟ್ಟು ಹಾಕ್ಸ್ಕೊಳ್ಳಿ. ನಿಮಗೆ ಕಾಯುತ್ತೆ ಏನಾಗುತ್ತೆ ನಮಗೆ ಕೂಡ ಹೆಲ್ಪ್ ಆಗುತ್ತೆ.